ವಿದ್ಯಾರ್ಥಿಗಳಿಗೂ ಗುಡ್ ಮಾರ್ನಿಂಗ್. ನೋಡಿ ವಿದ್ಯಾರ್ಥಿಗಳೇ, ಇಂದು ಅಂದರೆ ಜುಲೈ 10 ಇವತ್ತು 11:30 ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆ ರಿಸಲ್ಟನ್ನು ಎಲ್ಲರಿಗಿಂತ ಮೊದಲು ನೀವು ನೋಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಒಂದು ಗೂಗಲಲ್ಲಿ ಕರ್ ರಿಸಲ್ಟ್ nic.in ಅಂತ ಸರ್ಚ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟೇ ಕ್ಲಿಕ್ ಮಾಡಿಬಿಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ CET ಫಲಿತಾಂಶ ಪ್ರಕಟಣೆ ಅಂತೆಲ್ಲ ಇದ್ರ ಮೇಲೆ ಅದು ಅಂದರೆ ಇವತ್ತು ಡಿಸ್ಪ್ಲೇ ಆಗುತ್ತೆ. SSLC ಎಕ್ಸಾಮ್ 2ದು ಡಿಸ್ಪ್ಲೇ ಆದ ನಂತರ ನಿಮಗೆ ಇಲ್ಲಿ ರಿಸಲ್ಟನ್ನು ಈಸಿಯಾಗಿ ನೋಡ್ಬೋದು. ಆದರೆ ವಿದ್ಯಾರ್ಥಿಗಳೇ, ಈ ಪ್ರೋಸೆಸ್ಸು ಸ್ವಲ್ಪ ಲೇಟ್ ತಗೊಳುತ್ತೆ. ಯಾಕಂದರೆ ಈ ಒಂದು ಸೀರೀಸಲ್ಲಿ ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ಈಗ ರಿಸಲ್ಟ್ 11:30 ಪ್ರಕಟ ಆದರೆ 12ವರೆಗೂ ತೊಗೊಳ್ಬೋದು. ಆದರೆ ನೀವು ಎಲ್ಲರಿಗಿಂತ ಫಸ್ಟಾಗಿ ರಿಸಲ್ಟ್ ನೋಡಬೇಕಂದ್ರೆ ಒಂದು ಲಿಂಕ್ ಇದೆ. ಅದು ಯಾವುದಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ SSLC ಎಕ್ಸಾಮ್ 2024 ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, SSLC ಎಕ್ಸಾಮ್ 1 ರಿಸಲ್ಟ್ ಇರುತ್ತೆ. ಇಲ್ಲಿ ಫಸ್ಟ್ ಅಂತ ಇರುತ್ತೆ, ಇಲ್ಲಿ ಸೆಕೆಂಡ್ ಅಂತ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಆ ಒಂದು ಲಿಂಕ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, 2 ಲಿಂಕ್ ಇವೆ. ಈ ಲಿಂಕ್ ಒಂದು, ಇನ್ನೊಂದು ಲಿಂಕ್ ಯಾವುದಪ್ಪ ಅಂದರೆ ನೋಡಿ, ಇದು ಇನ್ನೊಂದು KSEAB ಅಂದರೆ ಡಿಪಾರ್ಟ್ಮೆಂಟ್ನಿಂದ ಇರುವ ಇದು ಒಂದು ಲಿಂಕು. ಈ ಲಿಂಕ್ ನೋಡಿ, ಇಲ್ಲಿ ಎಕ್ಸಾಮ್ 1 ಅಂತ ಇರುತ್ತೆ, ಇಲ್ಲಿ 2 ಅಂತ ಹಾಕ್ಬಿಟ್ರೆ ಸಾಕು, ಅದು ರಿಸಲ್ಟ್ ಬರುತ್ತೆ. ಈ 3 ಲಿಂಕ್ಗಳನ್ನು ಅಥವಾ ರಿಸಲ್ಟ್ ಪ್ರಕಟವಾದ ತಕ್ಷಣವೇ ಯಾವ ಲಿಂಕ್ ನಮಗೆ ಅಪ್ಡೇಟ್ ಸಿಗುತ್ತೋ, ಅಂದರೆ ಫಾಸ್ಟಾಗಿ ರಿಸಲ್ಟ್ ನೋಡ್ತಕ್ಕಂಥ ಯಾವ ಲಿಂಕ್ ಸಿಗುತ್ತೋ ಆ ಲಿಂಕನ್ನು ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೇನಲ್ಲಿ ಕಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ. ಅಲ್ಲಿಂದ ನೀವು ಬೇಗ ರಿಸಲ್ಟ್ ನೋಡಿ. ಅದು ನೋಡಿ ವಿದ್ಯಾರ್ಥಿಗಳೇ, 11:30 ರಿಸಲ್ಟ್ ಪ್ರಕಟವಾದರೆ 11:31 ನಾವಲ್ಲಿ ಏನು ಮಾಡ್ತೀನಿ, ಪಿನ್ ಮಾಡ್ತೀನಿ ಆ ಲಿಂಕು. ಈಗಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ಈಗೆಲ್ಲ ಇರ್ತಕ್ಕಂಥದ್ದು ಓಲ್ಡ್ SSLC ಎಕ್ಸಾಮ್ 1 ರಿಸಲ್ಟು ಈ ರೀತಿಯಾಗಿರ್ತಕ್ಕಂಥದ್ದು. ಅದು ಹೊಸ ಲಿಂಕನ್ನು 11:31 ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟಾಪ್ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀವು ರಿಸಲ್ಟನ್ನು ವೀಕ್ಷಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪಾಸಾಗಿ ಆ್ಯಂಡ್ ದೆನ್ ನೀವು ಮುಂದಿನ ಎಜುಕೇಷನ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತಮ್ಮ ರಿಸಲ್ಟ್ ಎಷ್ಟಾಗುತ್ತಂತೆ ಕಮೆಂಟ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ನೋಡಿ ವಿದ್ಯಾರ್ಥಿಗಳೇ, ನಾವು SSLC ಎಕ್ಸಾಮ್ 2ನಲ್ಲಿ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಅಂತ ತುಂಬ ವಿಡಿಯೋ ಮಾಡಿದ್ವಿ. ಆದರೆ ಭಾಳಷ್ಟು ಜನ ಅದಕ್ಕೆ ಅಪೋಸ್ ಮಾಡಿದರು. ಇಲ್ಲ, SSLC ಎಕ್ಸಾಮ್ 2ಅಲ್ಲಿ ಗ್ರೇಸ್ ಮಾರ್ಕ್ಸ್ ಇರಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಫೇಕ್ ನ್ಯೂಸ್ ಅಂತ. ದಯವಿಟ್ಟು ಆ ಕುರಿತು ನೀವು ಅಪ್ಡೇಟ್ ಕೊಡಿ. ಏನಿವತ್ತು ನಿಮ್ಮ ರಿಸಲ್ಟಲ್ಲಿ ಗ್ರೇಸ್ ಮಾರ್ಕ್ಸ್ ಆ್ಯಡ್ ಆಗಿ ಬಂತಾ ಅಥವಾ ಗ್ರೇಸ್ ಮಾರ್ಕ್ಸ್ ಆ್ಯಡ್ ಆಗಿಲ್ವಾ ಅನ್ನೋದನ್ನು ತಿಳಿಸ್ಕೊಡಿ. ನಾವು ಹೇಳಿದ ಮಾಹಿತಿ ಸತ್ಯನಾ ಅಥವಾ ಸುಳ್ಳು ಅಂತ ನಮಗೂ ಕೂಡ ಮನವರಿಕೆ ಆಗುತ್ತೆ. ಸತ್ಯ ಆಗಿದ್ದರೆ ಐ ಆಮ್ 100% ಹ್ಯಾಪಿ. ಯಾಕಂದರೆ ಆ ನ್ಯೂಸನ್ನು ಫಸ್ಟ್ ಪಬ್ಲಿಷ್ ಮಾಡಿರ್ತಕ್ಕಂಥದ್ದೇ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು ವೇಳೆ ಸುಳ್ಳಾಗಿದ್ದರೆ ನಾವು ಕೂಡ ಮುಂದೆ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ನಡೀತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.